ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕೆಎ ಹೊರಡಿಸಿದ HK ವೃಂದಕ್ಕೆ ಸಂಬಂಧಿಸಿದಂತೆ ಡಿಗ್ರಿ ಲೆವೆಲ್ ಎಕ್ಸಾಮು ಮೊನ್ನೆ ತಾನೇ ಮುಗಿದಿದ್ದು, ಅದಕ್ಕೆ ಸಂಬಂಧಿಸಿದಂತೆ ಈಗ ಕೆಎ ಆದವರು ಅಫಿಷಿಯಲ್ ಆಗಿ ನೀವು ಪಡೆದುಕೊಂಡಂಥ ಅಂಕಗಳನ್ನ ಪ್ರಕಟ ಮಾಡಿರ್ತಾರೆ. ಅದ್ರ ಜೊತೆಗೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ನಾವಿಲ್ಲಿ ಪಾಸ್ ಆಗ್ತೀವಿ ಅಂತೇಳಿ ಕಂಪ್ಲೀಟಾಗಿ ನೋಡ್ಕೊಂಬರೋಣ. ಅದೇ ರೀತಿ HK ವೃಂದದ ಅಭ್ಯರ್ಥಿಗಳಿಗೆ 2 ಚಾನ್ಸ್ ಇರುತ್ತೆ, ಅದನ್ನು ಕೂಡ ಯಾವ ರೀತಿ ಐತಂತೆ ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದಿಂದ ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸಲು ಈ ನೋಟ್ಸ್ ತುಂಬ ಅಪ್ಯತೆ. ಹೌದು ಸ್ನೇಹಿತರೆ, SD ಆಗಿರ್ಬೋದು, FD ಆಗಿರ್ಬೋದು, ಸಹಾಯಕ ಹುದ್ದೆಗಳಾಗಿರ್ಬೋದು, ಅದೇ ರೀತಿ ನಿಮ್ಮದು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸಿದರೆ ಈ ನೋಟ್ಸ್ ತುಂಬ ಅಪ್ಯತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಇರುವ GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸ್ ಇರುತ್ತದೆ. ಈಗ ನಿಮಗೆ ಶಾರ್ಟ್ ನೋಟ್ಸ್ ಕೂಡ ನೀಡಲಾಗ್ತದೆ. ಅಂದರೆ ಎಕ್ಸಾಮ್ ಸಮೀಪ ಬಂದಾಗ ಬರೀ ಕ್ವಶನ್ಸ್ ವಿತ್ ಆನ್ಸರ್ನ ಓದ್ಕೊಂಡ್ರೆ ನೀವು ಹೆಚ್ಚಿನ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರ್ ಅನ್ನು ಮಾಡಬಹುದು. ಆ ರೀತಿ ನಿಮಗೆ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಕೂಡ ಇರುತ್ತದೆ. ಅದೇ ರೀತಿ ನಿಮಗೆ ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಆಗಿರ್ಬೋದು, ಇಂಗ್ಲಿಷ್ ಗ್ರಾಮರ್ ಕೂಡ ನೀಡಲಾಗ್ತದೆ. ಇದರ ಜೊತೆಗೆ ನಿಮಗೆ SDA ಮತ್ತು FD ಅದು ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡಲಾಗ್ತದೆ. ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ನೋಟ್ಸ್ ಸೇರಿ ಮೊದಲಿಗೆ 200 ರೂಪಾಯಿ ಇತ್ತು. ಈಗ ಎಕ್ಸಾಮ್ ಸಮೀಪ ಬಂದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 150 ರೂಪಾಯಿದಲ್ಲಿ ಈ ಎಲ್ಲ ನೋಟ್ಸನ್ನು ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇವು ನೋಟ್ಸ್ ನಿಮಗೆ ಶಾರ್ಟ್ ನೋಟ್ಸ್ ಇರ್ತಾವೆ, ಡೀಟೇಲ್ಸ್ ನೋಟ್ಸ್ ಇರ್ತಾವೆ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಭಾಳ ಯೂಸ್ ಆಗ್ತಾವೆ. ಸ್ನೇಹಿತರೆ, ಇದರಲ್ಲಿರೋ ಡೀಟೇಲ್ಸ್ ನೋಟ್ಸನ್ನು ಎಕ್ಸಾಮ್ ದೂರ ಇರೋಕ್ಕಿಲ್ಲ ಅಂದ್ರೆ 1 ಮಂತ್ ಅಥವಾ 2 ಮಂತ್ ಇದ್ದಾಗ ಡೀಟೇಲ್ಸ್ ನೋಟ್ಸನ್ನು ಓದ್ರಿ. ಅದೇ ರೀತಿ ನಿಮಗೆ ಎಕ್ಸಾಮ್ ಸಮೀಪ ಬಂದಾಗ ಶಾರ್ಟ್ ನೋಟ್ಸನ್ನು ಓದ್ರಿ. ಇದರಿಂದ ನಿಮಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ, ಅದೇ ಹೆಚ್ಚಿನ ಸಿಲೆಬಸ್ಸನ್ನು ನೀವು ಇಲ್ಲಿ ಕವರನ್ನು ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ಶಾರ್ಟ್ ನೋಟ್ಸ್ ನೋಡ್ಕೋಬಹುದು. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಓದಕ್ಕೆ ಭಾಳ ಉಪಯುಕ್ತ ಇದೆ. ಬರೀ ಕ್ವಶನ್ಸ್ ವಿತ್ ಆನ್ಸರ್ನ ಓದೋದ್ರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರನ್ನು ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ. ಈಗ ಎಕ್ಸಾಮ್ ಸಮೀಪ ಬಂದಾಗ ಬರೀ ಅದರ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ನೋಡ್ಕೊಳ್ಳಿ ಅಂತ ನಿಮಗೆ ಎಲ್ಲ ಹಿಂದೆ ಓದಿದ್ದು ನೆನಪಾಗ್ತದೆ. ಇದರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗ್ತದೆ. ರಿವಿಷನ್ ಪರ್ಪಸ್ ಮಾಡೋರಿಗೆ ಇದು ಭಾಳ ನೋಟ್ಸ್ ಉಪಯುಕ್ತ ಆಗ್ತದೆ. ಇಲ್ಲಿ ನೋಡ್ಕೋಬಹುದು, ಈಗ ಆಲ್ರೆಡಿ HK ದವರು ಎಕ್ಸಾಮ್ ಬರೆದವರು ಮತ್ತೆ ನಾನು HK ದಾಗೂ ಕೂಡ ಬರೀತೀರಿ. ಇದರಿಂದ ನಿಮಗೆ ಡಬಲ್ ಚಾನ್ಸ್ ಸಿಗ್ತದೆ. ಈ ಸಾರಿ HK ದಾಗ ಏನಾದರೂ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಎಕ್ಸಾಮ್ ನಾನು HK ದಾದ್ರು ಕೂಡ ನೀವು ಇಲ್ಲಿ ಕ್ಲಿಯರ್ ಅನ್ನು ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ಏನು ನೋಡ್ತಿದ್ದಾರೆ ಎಲ್ಲ ಕೂಡ ಇದು ಶಾರ್ಟ್ ನೋಟ್ಸ್ ಆಗಿರ್ತಾರೆ. ನಿಮಗೆ ಇದೇ ರೀತಿ ಕರ್ನಾಟಕ ಇತಿಹಾಸ, ಭಾರತದ ಇತಿಹಾಸ ಆಗಿರ್ಬೋದು, ಅದೇ ರೀತಿ ನಿಮಗೆ ಭಾರತದ ಸಂವಿಧಾನ ಆಗಿರ್ಬೋದು, ಅದೇ ರೀತಿ ನಿಮಗೆ ಭಾರತದ ಭೂಗೋಳಕ್ಕೆ ಸಂಬಂಧಿಸಿದಂತೆ, ಅದೇ ರೀತಿ ನಿಮಗೆ ಸಂಬಂಧಿಸಿದ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಕ್ವಶನ್ಸ್ ವಿತ್ ಆನ್ಸರ್ ಇರೋದು ನೋಟ್ಸ್ ಕೂಡ ಸಿಗ್ತಾವೆ. ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ನೀವು ನೋಡ್ಬೋದು ಅಫಿಷಿಯಲ್ ಆಗಿ ಇಲಾಖೆದವರು ಪ್ರಕಟ ಮಾಡಿದ ಏನಿದೆಯಲ್ಲ ಇದು ನೋಟಿಫಿಕೇಶನ್ ಆಗಿರ್ತದ. ಇಲ್ಲಿ ನೋಡ್ಕೋಬೋದು ನೀವು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆ. ಇಲ್ಲಿ ನೋಡ್ರಿ, ಪ್ರಥಮ ದರ್ಜೆ ಹುದ್ದೆಗಳಾಗಿರ್ಬೋದು, ಅದೇ ರೀತಿ ದ್ವಿತೀಯ ದರ್ಜೆ ಹುದ್ದೆಗಳಾಗಿರ್ಬೋದು. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ಈ ಹುದ್ದೆಗಳಲ್ಲಿ ನೀವು ಪಾಸ್ ಆದ ರೀತಿ ಅಥವಾ ಅರ್ಹತೆ ಪಡೆದ ರೀತಿ ಅಂತ ನೋಡಿದರೆ ಸ್ನೇಹಿತರಲ್ಲಿ ನೋಡ್ಕೋಬೋದು, ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತದೆ. ಇನ್ನು ಅದೇ ರೀತಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿನ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಅಂದರೆ ಇದಕ್ಕೊಂದು 5 ಕಡಿಮೆ ಐತ್ರಿ, ಉಳಿದಿದ್ದಕ್ಕೆಲ್ಲ ಕೂಡ 5 ಮಾರ್ಕ್ಸ್ ಜಾಸ್ತಿ ಐತ್ರಿ. ಹಾಗಿದ್ರೆ ಇಲ್ಲಿ ಕನಿಷ್ಠ ಅಂಕಗಳನ್ನು ಗಳಿಸದೇ ಇರುವ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅನರ್ಹರಾಗಿರುತ್ತಾರೆ ಅಂತೇಳಿ ಅಫಿಷಿಯಲ್ ಆಗಿ ಮಾಹಿತಿ ಕೂಡ ಇರ್ತದೆ ರೀ. ಇಲ್ಲಿ ಹಾಗಿದ್ರೆ ನೋಡ್ಕೋರಿ, GK ಪರೀಕ್ಷೆಯಲ್ಲಿ 100 ಅಂಕ ಐತ್ರಿ. ಅದೇ ರೀತಿ ಇನ್ನು ಕಮ್ಯುನಿಕೇಷನ್ ಪರೀಕ್ಷೆಯಲ್ಲಿ 100 ಅಂಕ ಐತಿ. ಇಲ್ಲಿ 35 ಅಂಕ ನೀವು ತಗೋಬೇಕು. ಇಲ್ಲಿ 35 ಅಂಕಗಳನ್ನ ತೆಗೆದುಕೊಂಡ್ರೆ ಮಾತ್ರ ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆದಾಗ್ರಿ. ಯಾಕಪ್ಪ ಇದನ್ನು ಹೇಳಾಕತ್ತೀನಪ್ಪ ಅಂದ್ರೆ, ಒಂದಿಷ್ಟು ಹುದ್ದೆಗಳಿಗೆ ಇಲ್ಲಿ ತುಂಬಾ ಫೈಟ್ ಕಡಿಮೆ ಐತ್ರಿ. ಅಂಥ ಅಭ್ಯರ್ಥಿಗಳು ನೀವು ಜಸ್ಟ್ ಇಲ್ಲಿ 35, ಇಲ್ಲಿ 35, 70+ ಸ್ಕೋರ್ ಏನಾದರೂ ಮಾಡಿದ್ರಂದ್ರೆ ನಿಮಗೆ ಇಲ್ಲಿ ಜಾಬ್ ಸಿಗ್ತದ. ಅವು ಯಾವ್ಯಾವ ಅಭ್ಯರ್ಥಿಗಳು ಅಂತ, ಅದೇ ರೀತಿ ಅದು ಯಾವ್ಯಾವ ಹುದ್ದೆಗಳಂತೇಳಿ ನಿಮಗೆ ಏನಾದರೂ ಕಂಪ್ಲೀಟಾಗಿ ಮಾಹಿತಿ ಏನಾದರೂ ಬೇಕಾಗಿತ್ತಂದ್ರೆ ಕಮೆಂಟಲ್ಲಿ ನೀವು ಎಸ್ ಅಂತ ಹಾಕಿರಿ. ನಾವು ಅದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟಾಗಿ ವಿಡಿಯೋನ ಮಾಡಿ ಕೂಡ ನಿಮ್ಗೆ ತಿಳಿಸ್ತೀವಿ ರೀ. ಯಾಕಪ್ಪ ಅಂದ್ರೆ ಇಲ್ಲಿ ಒಂದಿಷ್ಟು ಫೈಟ್ ತುಂಬ ಕಡಿಮೆ ಇತ್ತು. ಅಂಥ ಅಭ್ಯರ್ಥಿಗಳು ಜಸ್ಟ್ ನೀವು 70 ತೊಗೊಂಡ್ರೆ ಜಾಬ್ ಫಿಕ್ಸ್ ಆಗುತ್ತೆ ರೀ. ಯಾಕಂದ್ರೆ ಇಲ್ಲಿ ನೀವು ನೋಡ್ಕೋತಿರ್ಬೋದು, ಇಲ್ಲಿ 3A ಬೇರೆ ಇರುತ್ತೆ, 2A ಬೇರೆ ಇರುತ್ತೆ. ಪ್ರತಿಯೊಂದು ಕ್ಯಾಟಗರಿಗೆ ಸಂಬಂಧಿಸಿದಂತೆ ಹುದ್ದೆಗಳು ಬೇರೆ ಬೇರೆನೇ ಇದ್ದು ರೀ. ಅದೇ ರೀತಿ ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೂ ಕೂಡ ಹುದ್ದೆಗಳು ಬೇರೆನೇ ಇದ್ದು. ಅಂಥ ಅಭ್ಯರ್ಥಿಗಳು ಏನಾದರೂ ನೀವು ಆಗಿದ್ರೆ ತುಂಬ ಕಡಿಮೆ ರೀ, ಜಸ್ಟ್ 70+ ತೊಗೊಂಡ್ರು ಕೂಡ ಇಲ್ಲಿ ಜಾಬ್ ಆಗುತ್ತೆ. ಅದಕ್ಕೆ ಸಂಬಂಧಿಸಿದ ಕಂಪ್ಲೀಟ್ ವಿಡಿಯೋ ಏನಾದರೂ ಬೇಕಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ತಿಳಿಸಿರಿ, ಅದನ್ನು ವಿಡಿಯೋ ಮಾಡಿ ನಿಮಗೂ ಕೂಡ ತಿಳಿಸ್ತೀವಿ ರೀ.
ಸ್ನೇಹಿತರೆ, ನೀವೇನಾದರೂ KA ಹೊರಡಿಸಿದ ನೀವು ಎಕ್ಸಾಮ್ ಏನು ಬರ್ತಿರಲ್ಲ HK ಅಭ್ಯರ್ಥಿಗಳು ಡಿಗ್ರಿ ಲೆವೆಲ್ ಎಕ್ಸಾಮು, ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲಾಖೆದವರು ಅಫಿಷಿಯಲ್ ಆಗಿ ಏನಿದೆಯಲ್ಲ ನಿಮ್ಮದು ಅಂಕಗಳನ್ನು ಪ್ರಕಟ ಮಾಡಿದ್ದಾರೆ. ಅದು ನಿನ್ನೆ ತಾನೇ ಮತ್ತೆ ನಿಮ್ಮದು ಇಲಾಖೆ ಯಾವ ಇಲಾಖೆ, ರಾಜೀವ್ ಗಾಂಧಿ ಇಲಾಖೆ ಐತೆ, ಅದೇ ರೀತಿ ಒಳಚರಂಡಿ ವ್ಯವಸ್ಥೆ ಇಲಾಖೆ ಐತೆ ಬೆಂಗಳೂರಲ್ಲಿ, ಆ ಇಲಾಖೆಗೆ ಸಂಬಂಧಿಸಿದಂತೆ ಆ ಅಂಕಗಳನ್ನು ಕೂಡ ಹಸ್ತಾಂತರ ಅಥವಾ ವರ್ಗಾವಣೆ ಮಾಡಿದ್ದಾರೆ. ಇನ್ನು ಇಲಾಖೆದವರು 1:3 ಲಿಸ್ಟನ್ನು ಬಿಡ್ತಾರೆ. ಈ 1:3ಗೆ ಸಂಬಂಧಿಸಿದಂತೆ ನಿಮಗೇನಾದರೂ ಎಕ್ಸ್ಪೆಕ್ಟೆಡ್ ಕಟಾಪ್ ಹಿಡಿಯಬೇಕಂದ್ರೆ ಇನ್ನೊಂದು 2 ದಿವಸದಲ್ಲಿ ಅದನ್ನು ಕೂಡ ಮಾಡಿ ನಿಮಗೆ ತಿಳಿಸ್ತೀವಿ. ಎಲ್ಲ ಕೂಡ ರೆಡಿ ಆಗತ್ತದೆ. ಸ್ನೇಹಿತರೆ, ನೀವೇನಾದರೂ ಇದುವರೆಗೂ ಕೂಡ ನಿಮ್ಮ ಎಷ್ಟು ಅಂಕಗಳ ಬಂದಿವೆ ಅಂತ ನೋಡ್ಕೊಂಡಿಲ್ಲಪ್ಪ ಅಂದ್ರೆ ಇವು ಪ್ರತಿಯೊಂದು PDF ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತಾವೆ. ಆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಅದೇ ರೀತಿ ಕಮೆಂಟಲ್ಲಿ ಕೂಡ ಪಿನ್ ಮಾಡಲಾಗಿರ್ತದೆ. ಹೋಗಿ ಜಾಯ್ನ್ ಆಗಿ ನೀವು ಕೂಡ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿರಿ ಅಂತೇಳಿ ನೋಡ್ಕೊರಿ. ಅದೇ ರೀತಿ ನೀವು ಯಾವ ಇಲಾಖೆಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಿಲ್ಲ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ನಿಮ್ಮ ಹೆಸರು ಐತೆಲ್ಲ ನೋಡ್ಕೊರಿ. ಯಾಕಂದ್ರೆ ಪ್ರತಿಯೊಂದು ಇಲಾಖೆಗೆ ಸಂಬಂಧಿಸಿದಂತೆ ಬೇರೆ ಬೇರೆ PDF ಅದಾವ್ರಿ. ಆ PDF ಅಲ್ಲಿ ಹೋಗಿ ನಿಮ್ಮದು ಇಲಾಖೆಗೆ ಸಂಬಂಧಿಸಿ ನೋಡ್ಕೋಬೋದು. BWSSB ಹುದ್ದೆಗಳದ್ದು ಬೇರೆ ಐತ್ರಿ, ಅದೇ ರೀತಿ BDA ಬೇರೆ ಐತಿ, ರಾಜೀವ್ ಗಾಂಧಿದು ಬೇರೆ ಐತಿ, ಅದೇ ರೀತಿ KSSS IDC ಅಂತೇನು ಅದು ಬೇರೆ ಹುದ್ದೆ ಐತ್ರಿ. ಪ್ರತಿಯೊಂದು ಇಲಾಖೆಗೆ ಸಂಬಂಧಿಸಿದಂತೆ ಬೇರೆ ಬೇರೆ PDF ಅದಾವ್ರಿ. ಹೋಗಿ ನೋಡಿಕೊಂಡು ನಿಮ್ಮ ಅಂಕಗಳು ಎಷ್ಟು ಬಂದಿವೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಲ್ಲಿ ನೆಕ್ಸ್ಟ್ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಕಟಾಪಿನ ವಿಡಿಯೋ ಕೂಡ ಮಾಡಿ ತಿಳಿಸಲಾಗುವುದು. ಸ್ನೇಹಿತರೆ, ನೀವು ನೋಡ್ಬೋದು BWSSB ಬೆಂಗಳೂರು ಒಳಚರಂಡಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ತಿರ್ಬೋದು ಅಭ್ಯರ್ಥಿಗಳು ಹಾಯೆಸ್ಟ್ ಎಷ್ಟಾಗಿದೆಪ್ಪ ಅಂದ್ರೆ 138 ರೀ. ಹಾಯೆಸ್ಟ್ ರೀ. ಇದು ಸ್ವಲ್ಪ ಎಕ್ಸಾಮ್ ಟಫ್ ಕೂಡ ಐತಲ್ಲ, ಅದಕ್ಕಾಗಿ 138 ಹಾಯೆಸ್ಟ್ ಐತ್ರಿ. ಇದು ಡಿಗ್ರಿ ಲೆವೆಲ್ ಎಕ್ಸಾಮ್ ರೀ, ಇದು ನೆನಪಿರಲಿ. ಇದು ಪೋಸ್ಟ್ ಬಂದು ಅಸಿಸ್ಟೆಂಟ್ ಪೋಸ್ಟ್ ಆಗಿರ್ತದ. ಇಲ್ಲಿ 138 ಹಾಯೆಸ್ಟ್. ಇಂಥ ಟಾಪ್ ಏನೋ ಒಂದು 4-5 ಜನ ಏನಿರ್ತಾರಲ್ಲ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಜಾಬ್ ಆದಂಗೆ ರೀ. ಇದೊಂದು ನೆನಪಿರಲ್ರಿ. ಅದ್ರ ಜೊತೆಗೆ ಇಲ್ಲಿ ಹುದ್ದೆಗಳು ಕೂಡ ಮ್ಯಾಟ್ರಾಕ ಅವ್ರ ಕ್ಯಾಟಗರಿಗೆ ಹುದ್ದೆಗಳು ಅದಾವಿಲ್ಲ ಅಂತೇಳಿ ಅದನ್ನು ನೋಡಿಕೊಂಡು ಕೂಡ ಇಲ್ಲಿ ಜಾಸ್ತಿ ಒಂದು 2-3 ಜನರಲ್ ಕ್ಯಾಟಗರಿಯಲ್ಲಿ ಏನಾದರೂ ಎಷ್ಟು ಪೋಸ್ಟ್ ಇರುತ್ತಲ್ಲ ಟಾಪ್ದಾಗ ಯಾರಿಗೆ ಏನು ಇರ್ತಲ್ಲ ಅವರಿಗೆ ಜಾಬ್ ಸಿಗ್ತಾವ್ರಿ. ಈ ಥರ ಅದಕ್ಕೆ ಕಟಾಪಿನ ವಿಡಿಯೋ ಮಾಡುವಾಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಕ್ಯಾಟಗರಿ ಭಾಳ ಬರ್ತಾರೆ. 2A ಆಗಿರ್ಬೋದು, 3A ಆಗಿರ್ಬೋದು, 3B ಆಗಿರ್ಬೋದು. ಪ್ರತಿಯೊಂದು ಕ್ಯಾಟಗರಿಗೆ ಸಂಬಂಧಿಸಿದಂತೆ ಹುದ್ದೆಗಳನ್ನೆಲ್ಲ ಒಡೆದು ಹಾಕಿರ್ತಾರೆ, ವರ್ಗ ಮಾಡಿ ಹಾಕಿರ್ತಾರೆ. ಇದರಿಂದ ಸ್ವಲ್ಪ ಹೈ ಕಾಂಪಿಟೇಷನ್ ಜಾಸ್ತಿ ಆಗಿರ್ತದೆ. ಮತ್ತು ಒಂದಿಷ್ಟು ಅಭ್ಯರ್ಥಿಗಳು ಏನಿರುತ್ತಲ್ಲ ಜಾಸ್ತಿ ಅಂಕಗಳನ್ನ ತೆಗೆದುಕೊಂಡು ಕೂಡ ಅವ್ರದ್ದು ಕ್ಯಾಟಗರಿ ಏನಾದರೂ ಚೇಂಜ್ ಇತ್ತಪ್ಪ ಅಂದ್ರೆ ಇಲ್ಲಿ ನೋಡ್ಕೊರಿ. ಹಾಗಾಗಿ ಎಕ್ಸಾಂಪಲ್ ರೀ, ಇದು ರಿಯಲ್ ಅಲ್ಲ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಡ್ಕೊರಿ. ಇಲ್ಲಿ ನಾ ಜಸ್ಟ್ ಎಕ್ಸಾಂಪಲ್ ಕೊಡ್ತೇನೆ ರೀ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಷ್ಟಪಟ್ಟು ಓದಿದ್ರು ಕೂಡ ಒಂದಿಷ್ಟು ಅಭ್ಯರ್ಥಿಗಳಿಗೆ ಯಾವ ಮನೆ ಮೋಸ ಆಗುತ್ತೆ ನೋಡ್ಕೊರಿ. ಈಗ ಜನರಲ್ ಕ್ಯಾಟಗರಿ ಎಕ್ಸಾಂಪಲ್ ಅಷ್ಟೇ ಇದೆ, ರಿಯಲ್ ಅಲ್ಲ. ರಿಯಲ್ ಅದು ಬೇಕಾದ್ರೆ ಕಟಾಪ್ ವಿಡಿಯೋ ಮಾಡೋಕೆ ತಿಳಿಸ್ತೀನಿ ರೀ. ನಮಗೆ ಜನರಲ್ ಕ್ಯಾಟಗರಿಲಿ 5 ಪೋಸ್ಟ್ ಅದಾವ ರೀ. ಈ ಟಾಪ್ 5 ಏನದಾರಲ್ಲ ಇವ್ರಿಗೆ ಸಿಕ್ಕು ಅಂತ ತಿಳ್ಕೊರಿ. ಇವ್ರದ್ದು ಕೂಡ ಜನರಲ್ ಕ್ಯಾಟಗರಿನ ಐತಿ. ಇಲ್ಲಿ 10ರವರೆಗೆ ಕೂಡ ಇಲ್ಲಕಂದ್ರೆ ಒಂದು 8 ಜನದ ಜನರಲ್ ಕ್ಯಾಟಗರಿನ ಐತ್ರಿ, ಬೇರೆ ಕಾಸ್ಟ್ ಇಲ್ಲ. ಇಲ್ಲಿ ಏನು ಮಾಡ್ತಾರೆ, ಟಾಪ್ 5 ಜನರಲ್ ಕ್ಯಾಟಗರಿಗೆ ಆಯ್ಕೆ ಹೋಗ್ಬಿಡ್ತಾರೆ. ಇಲ್ಲಿ ಅಭ್ಯರ್ಥಿ ನೋಡ್ರಿ 127 ಸ್ಕೋರ್ ಮಾಡಿದ್ರು ಕೂಡ ಇವನು ಜನರಲ್ ಕ್ಯಾಟಗರಿಗಳು ಬರ್ತಾನೆ. ಇಲ್ಲಿ ಅವಂಗ ಹುದ್ದೆಗಳಿಲ್ಲ ರೀ. ಇದಕ್ಕಿಂತ ಕಡಿಮೆ ರೀ, ಬರೀ 110, 105, 100 ತೆಗೆದುಕೊಂಡವರು ಕೂಡ ಜಾಬ್ ಆಗ್ತಾವೆ. ಯಾವ ರೀತಿ ಅಂದ್ರೆ ಅವ್ರದ್ದು ಕ್ಯಾಟಗರಿ ಏನಿರುತ್ತೆ, SC/ST ಇರುತ್ತೆ, ಅದೇ ರೀತಿ SC/ST ಇರುತ್ತೆ, ಮತ್ತು 2A ಇರುತ್ತೆ. ಇದ್ರ ಜೊತೆಗೆ ಅವ್ರಿಗೆ ಒಂದಿಷ್ಟು ಮೀಸಲಾತಿಗಳು ಕೂಡ ಇರ್ತಾವೆ. ಈ ರೀತಿಯಾಗಿ ಅವ್ರು ಏನು ಮಾಡ್ತಾರೆ, ಕಡಿಮೆ ಸ್ಕೋರ್ ಆಗಿದ್ರು ಕೂಡ ಅವ್ರದ್ದು ಜಾಬ್ ಆಗ್ತಾವ್ರಿ. ಬಟ್ ಇಲ್ಲಿ ಹೆಚ್ಚಿನ ಅಂಕ ತೆಗೆದುಕೊಂಡು ಅವ್ರಕ್ಕಿಂತ ಇವನು ಟ್ಯಾಲೆಂಟ್ ಅದಾನ, ಬಟ್ ಆದರೂ ಕೂಡ ಜಾಬ್ ಆಗಲ್ಲ. ಇಲ್ಲಿ ಮುಖ್ಯವಾಗಿ ಏನು ಮ್ಯಾಟ್ರ್ ಆಗುತ್ತಪ್ಪ ಅಂದ್ರೆ ಅವ್ರದ್ದು ಕ್ಯಾಟಗರಿ, ಅವ್ರ ಮೀಸಲಾತಿಗೆ ಅನುಗುಣವಾಗಿ ಇಲ್ಲಿ ಜಾಬ್ ಸಿಗ್ತಾವ್ರಿ. ಅದಕ್ಕಾಗಿ ನೀವೊಂದು ನಮ್ಮ ಕರ್ನಾಟಕ ಅಂತಲ್ಲ, ಇದು ಕ್ಯಾಟಗರಿನ ಬಿಟ್ಟು ಬರೀ ಕೇವಲ ಮೀಸಲಾತಿ ಏನಂದರೆ ಇಲ್ಲಿ ನೋಡ್ಕೋರಿ. OBC ಅಂತೇಳಿ ಮಾಡಿದ್ರೆ ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ದಾಗ ರೀ EWS ಅಂತೈತಿ, SC/ST ಅಂತ ಇಷ್ಟೇ ಕ್ಯಾಟಗರಿ ಇದಾವೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಆ ರೀತಿ ಅಲ್ರಿ. 2A ಐತಿ, 2B ಐತಿ, 3A, 3B ಜಾಸ್ತಿ ಕ್ಯಾಟಗರಿ ಮಾಡ್ಯಾರ್ರಿ. ಇಲ್ಲಿ ಒಂದಿಷ್ಟು ಅಭ್ಯರ್ಥಿಗಳಿಗೆ ಮೋಸ ಆಗ್ತದೆ ರೀ. ನೀವು ಆಲ್ರೆಡಿ ಕೂಡ ಮೊನ್ನೆ ತಾನೇ ಒಂದಿಷ್ಟು ಅಭ್ಯರ್ಥಿಗಳಿಗೆ 3B ಅಭ್ಯರ್ಥಿಗಳಿಗೆ ಒಂದಿಷ್ಟು ಮೋಸ ಕೂಡ ಆಗಿತ್ತು. ಅದು ಯಾಕಂದ್ರೆ ಒಂದೊಂದು ಸಾರಿ ರೋಸ್ಟರ್ನ ತಯಾರು ಮಾಡುವಾಗ ತಪ್ಪುಗಳಾಗಿಬಿಡ್ತಾರೆ. ಅದನ್ನು ಡೈರೆಕ್ಟಾಗಿ ಇಲ್ಲಿ OBC ಅಂತ ತೊಗೊಂಡ್ರೆ, ಅದೇ ರೀತಿ SC/ST ಅಂತ ತೊಗೊಂಡ್ರೆ, ಅದೇ ರೀತಿ ಜನರಲ್ ಕ್ಯಾಟಗರಿ ಅಂತ ತೊಗೊಂಡ್ರೆ ಸ್ವಲ್ಪ ಏನೋ ಬೆಟರ್ ರೀ. ಉಳಿದಿದ್ದಕ್ಕಿಂತ ಇಲ್ಲಿ ಇಷ್ಟು ಕ್ಯಾಟಗರಿ ಮಾಡೋ ಬದಲಿಗೆ ಜಸ್ಟ್ ಈ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು 4-5 ಕ್ಯಾಟಗರಿ ಅಷ್ಟು ಮಾಡ್ತಾರಲ್ಲ, ಅಷ್ಟು ಮಾಡಿದರೆ ಒಂದಿಷ್ಟು ಅಭ್ಯರ್ಥಿಗಳು ಸ್ಕೋರ್ ಮಾಡಿ ಕೂಡ ಹೊರಗುಳಿದು ಕಡಿಮೆ ಆಗ್ತದೆ ಅಂತ ಇದು ನಮ್ಮ ಅನಿಸಿಕೆ ರೀ. ನಿಮಗೇನು ಅನಿಸ್ತದೆ ಕಮೆಂಟ್ ಮೂಲಕ ತಿಳಿಸ್ರಿ. ಸ್ನೇಹಿತರೆ, ಈ ರೀತಿ ಇರ್ತದೆ ನಿಮ್ಮದು. ಇದಕ್ಕೆ ಸಂಬಂಧಿಸಿದಂತೆ ನೀವೇನಾದರೂ ಇನ್ನೂ ಸ್ಕೋರ್ ನೋಡ್ಕೊಂಡಿಲ್ಲ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿಯೊಂದು PDF ಇರ್ತಾವೆ. ಆ ಇಲಾಖೆಗೆ ಸಂಬಂಧಿಸಿದ ಹೋಗಿ ನೋಡ್ಕೊರಿ. ಈ ಸಾರಿ ಸ್ವಲ್ಪ ಕಟಾಪ ಒಂದು ಸ್ವಲ್ಪ ಜಾಸ್ತಿ ನಿಲ್ಬೋದು ಅನ್ಸುತ್ತೆ ರೀ. ಯಾಕಪ್ಪ ಅಂದ್ರೆ ಹಾಯೆಸ್ಟ್ ರೀ ನೋಡ್ರಿ 138 ರೀ. 138 ಆದಮೇಲೆ
ಇಲ್ಲಿ ವ್ಯತ್ಯಾಸಗಳು ಭಾಳ ಇಲ್ರಿ. ಯಾಕಂದ್ರೆ ಪೋಸ್ಟ್ ಸ್ವಲ್ಪ ಕಡಿಮೆ ಅದಾವ ರೀ. ಪೋಸ್ಟ್ ಸ್ವಲ್ಪ ಜಾಸ್ತಿ ಇದಂದ್ರೆ ಕಡಿಮೆ ಕಟಾಪ್ ನಿಲ್ತೈತಿ. ಇಲ್ಲಿ ಪೋಸ್ಟ್ ಇರೋದಾಗ ಕಡಿಮೆ ಅದಾವೆ. ಅದಕ್ಕಾಗಿ ಸ್ವಲ್ಪ ಎಲ್ಲ ಕೂಡ 120 ಪ್ಲಸ್ 115 ಪ್ಲಸ್ ಆದರೂ ಕೂಡ ನಿಲ್ಬೋದು ರೀ. ಬಟ್ ಇಲ್ಲಿ ಕ್ಯಾಟಗರಿ ಮತ್ತು ಮೀಸಲಾತಿ ಕೂಡ ಮ್ಯಾಟ್ರ್ ಆಗ್ತದೆ ರೀ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ ನಾನು ಆಲ್ರೆಡಿ ಏನು ತಿಳಿಸಿದ್ನಲ್ಲ, ಅದು ಕಡಿಮೆ ಪಾಯಿಂಟ್ ಇದ್ದಿದ್ದು ಮಾತ್ರ ಅಭ್ಯರ್ಥಿಗಳಿಗೆ ಅದು 70+ ಸ್ಕೋರ್ ಅದರ ಜಾಬ್ ಆಗ್ತದೆ ರೀ. ಅಂದರೆ ಇದು ಎಲಿಜಿಬಲ್ ಸ್ಕೋರ್. ಯಾಕಂದ್ರೆ ಒಂದಿಷ್ಟು ಅಂಗವಿಕಲ ಅಭ್ಯರ್ಥಿಗಳು ಏನಿರ್ತಾರಲ್ಲ ಅಲ್ಲಿ ಕೂಡ 70+ ಆದ್ರೆ ಮಾತ್ರ ಅವರಿಗೆ ಜಾಬ್ ಸಿಗ್ತದೆ ರೀ. ಯಾಕಂದ್ರೆ ಇಲ್ಲಿ ಡಿಪೆಂಡ್ಸ್ ಅಪಾನ್ ಇಲ್ಲಿ ನಿಮ್ದು ಏನಿದೆ ಮಾಡ್ತಾರಪ್ಪ ಅಂದ್ರೆ ಈಗ ಎಲಿಜಿಬಲ್. ಯಾಕಪ್ಪ ಅಂದ್ರೆ ಒಂದಿಷ್ಟು ಮೊದಲಿಗೆ ರೀ, ಈಗ ನೋಡ್ಕೊರಿ, ಒಂದು 3-4 ವರ್ಷದ ಹಿಂದೆ ರೀ ಕೊರೋನಾ ಬರೋಕ್ಕಿಂತ ಮೊದಲು ಯಾವ ರೀತಿ ಇತ್ತಪ್ಪ ಅಂದ್ರೆ ಅಲ್ಲಿ ಫಸ್ಟಿಗೇನೆ ಅಂಗವಿಕಲ ಅಭ್ಯರ್ಥಿಗಳು ಇರ್ತಾರೆ, ಅಲ್ಲಿ ಅಂಥ ಅಭ್ಯರ್ಥಿಗಳು ಏನಾದ್ರು ಇರ್ತಾವೆ ಅಲ್ಲಿ ಮೊದಲಿಗೆ ಮಿನಿಮಮ್ ಸ್ಕೋರ್ ಅನ್ನೋದು ಇರ್ತಿದ್ದಲ್ಲ ರೀ, ಎಲಿಜಿಬಲ್ ಸ್ಕೋರ್ ಇರ್ತದಲ್ಲ. ಡೈರೆಕ್ಟಾಗಿ 10 ಪೋಸ್ಟ್ ಅದಾವ, 10 ಅಂಗವಿಕಲ ಅಭ್ಯರ್ಥಿಗಳು ಅಂತ ಅವ್ರದ್ದು ತೊಗೋತೀನಿ. ಯಾಕಂದ್ರೆ ಸ್ವಲ್ಪ ಕಡಿಮೆ ಪಾಯಿಂಟ್ ಇರ್ತೈತಿ, ಅವ್ರಿಗೆ ತೊಗೋತೀನಿ. ಇಲ್ಲಪ್ಪ ಅಂದ್ರೆ ನಮ್ದು ತೋರಿ ಜನರಲ್ ಕ್ಯಾಟಗರಿದ 2A ಅಭ್ಯರ್ಥಿಗಳು ಅದಾರ, 10 ಪೋಸ್ಟ್ ಅದಾವು. ಅಲ್ಲಿ ಅರ್ಜಿ ಸಲ್ಲಿಸಿದವರು ಕೇವಲ 8 ಅದಾರ ರೀ. ಅರ್ಜಿ ಸಲ್ಲಿಸಿದವ್ರು 8. ಅಲ್ಲಿ ಅನಿವಾರ್ಯವಾಗಿ ಏನು ಮಾಡ್ತಿದ್ದಾರಪ್ಪ ಅವ್ರು ಎಕ್ಸಾಮ್ ಒಟ್ಟು ಹೋಗಿ ಎಕ್ಸಾಮ್ ಅಟೆಂಡ್ ಆದ್ರೆ ಮುಗಿತವ್ರು, ಎಷ್ಟು ಸ್ಕೋರ್ ತೊಗೊಳ್ರಿ, ಮೈನಸ್ ಬರಲಿ ಅವ್ರದ್ದು ಕೂಡ ಅವ್ರನ್ನ ಸೆಲೆಕ್ಷನ್ ಮಾಡ್ತಾರೆ. ಈ ರೀತಿಯಾಗಿ ಒಂದಿಷ್ಟು ಇಲಾಖೆದ ವರ್ಗ ಏನೂ ಬರಲೇ ಇದ್ದರೂ ಕೂಡ ಅವರು ಜಾಬ್ ಆಗಾಕತ್ತು. ಆ ಕಾರಣಕ್ಕಾಗಿ ಇಲ್ಲಿ ಎಲಿಜಿಬಲ್ ಸ್ಕೋರನ್ನು ಮಾಡಿದ್ರೆ ಸ್ವಲ್ಪ ಟ್ಯಾಲೆಂಟ್ ಇದ್ದಾರೆ ಆದರೂ ಕೂಡ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಎಲಿಜಿಬಲ್ ಸ್ಕೋರನ್ನು ಮಾಡಿದ್ದಾರೆ. ಅದಕ್ಕಾಗಿ ಇದು ಎಲಿಜಿಬಲ್ ಸ್ಕೋರ್ ಚಲೋ ರೀ. ಇದರಿಂದ ಎಲ್ಲ ಇಲಾಖೆದವ್ರಿಗೂ ಸ್ವಲ್ಪ ನಾಲೆಜ್ ಇದ್ದಾರಾದ್ರೂ ಬರ್ತಾರೆ. ಈ ರೀತಿ ಮಾಡಿದ್ರೆ ಮೊದಲಿನ ರೀತಿಯಲ್ಲಿ ಮೈನಸ್ ಇದ್ರೂ ಕೂಡ ಒಂದು ಹೋಗಿ ಏನು ಬೇಕಂತ ಮನುಷ್ಯ ಬಂದರು ಬರೋದು ಅಂದರು ಕೂಡ ಸೆಲೆಕ್ಷನ್ ಆಗಿದ್ದು ಉಂಟು ರೀ. ಅದಕ್ಕಾಗಿ ಅದನ್ನು ತೆಗೆದು ಈ ರೀತಿ ಮಾಡ್ಯಾರ. ಇದು ಒಂದು ಒಳ್ಳೆ ಕೆಲಸ ರೀ. ಅದಕ್ಕಾಗಿ ಎಷ್ಟು ಸ್ಕೋರ್ ಮಾಡಿದಾರೋ ಅದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ರೀ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.